ಭಾರದ್ವಾಜರ ಋಣ. ಶ್ರೀರಾಮನು ಕೈಕೇಯಿಯ ಮಾತಿನಂತೆ ಸೀತಾ ಲಕ್ಷ್ಮಣರ ಜೊತೆ ವನವಾಸಕ್ಕೆ ಹೊರಟರು. ಆದರೆ ಭರತನು ಶ್ರೀರಾಮನನ್ನು ಪುನಃ ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಬರ್ತಾನೆ. ಆಗ ಭಾರದ್ವಾಜ ಮಹರ್ಷಿ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ವಾತಾವರಣವನ್ನು ನೋಡಿ ಶ್ರೀರಾಮನು ಅಲ್ಲಿದ್ದ ಹೋಗುವುದು ಉಚಿತ ಅಂತ ಅಂದ್ಕೊಳ್ತಾರೆ. ಆದರೆ ಭಾರದ್ವಾಜರು ರಾಮನು ಏಕೆ ಹೋಗಲು ಸಿದ್ಧನಾಗಿರುವನು ಅಂತ ಹೇಳಿ ತಿಳ್ಕೊಂಡು, ನಾನು ನಿಮ್ಮೆಲ್ಲರಿಗೂ ಊಟವಿಡಲು ಸಿದ್ಧ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಸಂದರ್ಭಕ್ಕೆ ತಕ್ಕಂತೆ ಊಟವನ್ನು ಕೊಡ್ತಾರೆ. ಅದಾದ ನಂತರ ರಾಮನು ರಾವಣನನ್ನು ಕೊಂದು ಅಯೋಧ್ಯೆಗೆ ಹಿಂತಿರುಗುವಾಗ ಕಪಿಸೈನ್ಯಕ್ಕೂ ಹಾಗೂ ರಾಮ ಸೀತಾ ಲಕ್ಷ್ಮಣರಿಗೂ ಭಾರದ್ವಾಜರು ಮತ್ತೊಮ್ಮೆ ಊಟವನ್ನು ಇಡ್ತಾರೆ. ವರುಣದೇವರ ಮಂತ್ರದ ಸಹಾಯದಿಂದ ಎಷ್ಟು ಜನಗೆ ಬೇಕಾದರೂ ಇಡಲು ಅವರಿಗೆ ಸಾಧ್ಯವಾಗುತ್ತೆ. ಆದರೂ ಸೌಜನ್ಯದಿಂದ ರಾಮನಿಗೆ ಹೇಳ್ತಾರೆ, 2 ಸಲ ನೀನು ನನ್ನ ಆತಿಥ್ಯವನ್ನು ಸ್ವೀಕರಿಸಿರುವೆ, ನನಗೆ ಬಹಳ ಸಂತೋಷವಾಗಿದೆ, ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾರೆ. ಶ್ರೀರಾಮನು ಹೇಳ್ತಾನೆ, ನಾನು ಈಗ ಹೋಗಿ ರಾಜ್ಯವನ್ನು ಆಳಬೇಕಾಗಿದೆ. ಆದ್ದರಿಂದ ಅಯೋಧ್ಯ ನಗರದ ಸುತ್ತಲೂ 3 ಯೋಜನೆಗಳಷ್ಟು ದೂರ ವನಗಳು ಉಪವನಗಳು ಇರುವಂತೆ ಅನುಗ್ರಹಿಸು ಅಂತ ಕೇಳ್ತಾನೆ. ರಾಮಚಂದ್ರ ಅದನ್ನೇ ಭಾರದ್ವಾಜರು ರಾಮನಿಗೆ ದಯಪಾಲಿಸ್ತಾರೆ. 3 ಯೋಜನ ಅಂತಂದರೆ 24 ಕಿಲೋಮೀಟರ್ಗಳು ದೂರ. ಶ್ರೀರಾಮನು ರಾಜರು ಎಂದಿಗೂ ಯಾರ ಬಳಿಯಲ್ಲೂ ಕೈ ಚಾಚುವುದಿಲ್ಲ. ಈಗ ಈ ಋಣವನ್ನು ತೀರಿಸಬೇಕು ಅಂತ ಅಂದ್ಕೊಳ್ತಾನೆ. ಅಂದರೆ ನಾವು ಒಂದು ದಿನವರೆಗೆ ಊಟವಿಡಬೇಕು, ಆಗ ಋಣಮುಕ್ತರಾಗ್ತೇವೆ ಅಂತ ಅಂದ್ಕೊಳ್ತಾನೆ. ನಾವು ಅದನ್ನು ಪೂರೈಸದಿದ್ದರೆ ಮುಂದಿನ ಜನ್ಮದಲ್ಲಿ ತೀರಿಸಬೇಕಾಗುತ್ತದೆ. ಭರದ್ವಾಜರು ರಾಮನ ಕಾಲದಿಂದಲೂ ಇದ್ದವರು, ಈಗ ಕೃಷ್ಣನ ಕಾಲದಲ್ಲಿಯೂ ಇರುವರು. ಹೀಗೆ ಒಂದು ದಿನ ಯಮುನಾ ನದಿಯ ಬಳಿಗೆ ಕೆಲವರು ಶಿಷ್ಯರೊಂದಿಗೆ ಭರದ್ವಾಜರು ಬಂದು ತಮ್ಮೆಲ್ಲರಿಗೂ ಸ್ನಾನ ಮಾಡಲು ಮೊಸಳೆಗಳು ಇಲ್ಲದಿರುವ ಸ್ಥಳವನ್ನು ಯಾವುದು ಅಂತ ಕೇಳ್ತಾರೆ. ಶ್ರೀಕೃಷ್ಣನು ಅವರಿಗೆ ಅನುಕೂಲವಾದ ಸ್ಥಳವನ್ನು ತೋರಿಸ್ತಾನೆ. ಬಳಿಕ ತಮ್ಮ ಬಳಿಯಲ್ಲಿದ್ದಂತಹ ಹಾಲು, ಮೊಸರನ್ನ, ಬೆಣ್ಣೆ ಹೀಗೆ ತಮ್ಮ ಬಳಿಯಲ್ಲಿದ್ದುದನ್ನೇ ಅವರೆಲ್ಲರಿಗೂ ಬಡಿಸ್ತಾರೆ. ಹೀಗೆ ಶ್ರೀರಾಮನು ಋಣಮುಕ್ತನಾಗ್ತಾನೆ. ಅಂದರೆ ತನ್ನ ಬಳಿಯಲ್ಲಿದ್ದುದನ್ನೇ ಕೊಡ್ತಾನೆ ರಾಮ.